ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇದೇನು ರಾಶಿ ರಾಶಿ ಹೂಗಳನ್ನೆಲ್ಲ ಹಾಕ್ಕೊಂಡು ದಿನ ಥರ ಕಟ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತೇನು ತೋರಿಸ್ತಾ ಇದ್ದೀವಿ ಗೊತ್ತಾ? ತೆಲಂಗಾಣದಲ್ಲಿ ಮಾಡುವ ಬದುಕಮ್ಮ ಹೂವಿನ ಡೆಕೋರೇಷನ್ನ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು ತಟ್ಟೆಯಲ್ಲಿ ಸುತ್ತಲೂ ಎಲೆಗಳನ್ನ ಜೋಡಿಸ್ಕೋಬೇಕು. ಇಲ್ಲಿ ಅರಿಶಿನ ಕುಂಕುಮದಿಂದ ಕೂಡ ರಂಗೋಲಿ ಬಿಟ್ಕೋಬೋದು. ನಾವು ಮಾಮೂಲಿ ಬಿಳಿ ರಂಗೋಲಿನೇ ಬಿಡ್ತಾ ಇದ್ದೀವಿ, ಅಥವಾ ಅರಿಶಿನ ಕುಂಕುಮ ಕೂಡ ಇಟ್ಟು ಮುಂದೆ ಡೆಕೋರೇಷನ್ ಮಾಡ್ಬೋದು. ಮೊದಲಿಗೆ ಜವನನ ಸುತ್ತಲೂ ಜೋಡಿಸ್ಕೋತಾ ಇದ್ದೀವಿ. ಅದ್ರ ಮೇಲೆ ಲೈಟ್ ಪಿಂಕ್ ಈರುಳ್ಳಿ ಕಲರು ಸಾಮಂತಿಗೆ ಹೂವನ್ನ ಒಂದು 5-6 ಕಟ್ಟು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸುತ್ತಲೂ ಜೋಡಿಸ್ಕೋತಾ ಇದ್ದೀವಿ. ಮೊದಲಿಗೆ ಮಧ್ಯದಲ್ಲಿ ಪುಡಿ ಹೂಗಳು ಅಥವಾ ಎಲೆಗಳನ್ನೆಲ್ಲ ತುಂಬಬೇಕು. ಇದೊಂದು ಬಿಗಿಯಾಗಿ ಸ್ಟ್ರೆಂಟಾಗಿ ಸುತ್ತಲೂ ಹೂವು ಕವರಾಗಿ ಹಾಗೆ ಇರೋಕ್ಕೆ. ಸೊ ಏನು ಕಟ್ಟಲ್ವಲ್ಲ, ದಾರ ಎಲ್ಲ ಸುಮ್ಮನೆ ಹಾಗೆ ಇರೋದ್ರಿಂದ ಮಧ್ಯ ಹೂವು ಮತ್ತು ಎಲೆಗಳನ್ನ ಮಧ್ಯದಲ್ಲಿ ಒತ್ತಾಗಿ ಇದು ಮಾಡಬೇಕು. ಆಮೇಲೆ ಸುತ್ತಲೂ ಹೂಗಳನ್ನ ಜೋಡಿಸ್ಕೊತಾ ಇದ್ದೀವಿ. ಬದುಕಮ್ಮ ತಾಯಿ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಿದೆ, ಅದನ್ನು ನಿಮಗೆ ತಿಳಿಸ್ತೀನಿ. ಬದುಕಮ್ಮ ಎಂದರೆ ಅಮ್ಮ ಜೀವಂತವಾಗಿದ್ದಾಳೆ ಅಥವಾ ತಾಯಿ ದೇವತೆ ಬದುಕಿದ್ದಾಳೆ ಎಂದರ್ಥ. ಇದು ಮುಖ್ಯವಾಗಿ ತೆಲಂಗಾಣದಲ್ಲಿ ಆಚರಿಸುವ ಹೂಗಳ ಹಬ್ಬವಾಗಿದೆ. ಇದನ್ನು ನವರಾತ್ರಿ ಸಮಯದಲ್ಲಿ 9 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಈ ಹಬ್ಬದ ಮುಖ್ಯ ಉದ್ದೇಶ ಏನು ಗೊತ್ತಾ? ನಮ್ಮ ಪ್ರಕೃತಿಯನ್ನು, ವಿಶೇಷವಾಗಿ ನೀರು ಮತ್ತು ಹೂಗಳನ್ನು ಪೂಜಿಸುವುದು. ಮಹಿಳೆಯರು ವಿವಿಧ ಬಗೆಯ ಹೂಗಳನ್ನು ತಂದು, ಅಂದರೆ ಗುನುಗು, ತಂಗೇಡು, ಬಂತಿ ಇತ್ಯಾದಿ ಗೋಪುರದ ಆಕಾರದಲ್ಲಿ ಜೋಡಿಸಿ ಬದುಕಮ್ಮ ಎಂಬ ಸುಂದರವಾದ ಹೂವಿನ ರಾಶಿ ತಯಾರಿಸ್ತಾರೆ. ನಂತರ ಬದುಕಮ್ಮ ಸುತ್ತಲೂ ಹಾಡುಗಳನ್ನು ಹಾಡುತ್ತಾ ಮತ್ತು ಕೈಯಿಂದ ತಾಳ ಹಾಕುತ್ತಾ ನೃತ್ಯ ಮಾಡುತ್ತಾರೆ. ಕೊನೆಯ ದಿನ ಈ ಬದುಕಮ್ಮನನ್ನು ನೀರಿನಲ್ಲಿ, ಅಂದರೆ ಕೆರೆ, ನದಿಯಲ್ಲಿ ವಿಸರ್ಜನೆಯನ್ನು ಮಾಡುತ್ತಾರೆ. ಇದು ಬದುಕನ್ನು ಪ್ರಕೃತಿ ಮತ್ತು ಪರಿಸರಕ್ಕೆ ಗೌರವಿಸುವ ಒಂದು ಪದ್ಧತಿ ಕೂಡ ಆಗಿದೆ. ಈ ಹಬ್ಬದ ಮುಖ್ಯ ಉದ್ದೇಶ ಏನು ಗೊತ್ತಾ? ಪ್ರಕೃತಿ ಪೂಜೆ, ಹೂಗಳ ಮೂಲಕ ದೇವತೆಗಳನ್ನು ಆರಾಧಿಸುವುದು. 9 ದಿನಗಳ ಕಾಲ ಇವುಗಳನ್ನು ಜೋಡಿಸಿ ನೃತ್ಯ ಹಾಡುಗಳಿಂದ ಹಬ್ಬದ ಆಚರಣೆ ಮಾಡುತ್ತಾರೆ. ಕೊನೆಯಲ್ಲಿ ಇದನ್ನು ನೀರಿನಲ್ಲಿ ವಿಸರ್ಜನೆ ಕೂಡ ಮಾಡ್ತಾರೆ. ಈ ಹಬ್ಬವು ಮಹಿಳೆಯರ ಸಾಮೂಹಿಕ ಆಚರಣೆಯಾಗಿದೆ. ಪ್ರಕೃತಿ ಮೇಲಿನ ಗೌರವಕ್ಕೆ ತೆಲಂಗಾಣದಲ್ಲಿ ಈ ಸಂಸ್ಕೃತಿಗೆ ಅನನ್ಯತೆಗೆ ಸಾಕ್ಷಿಯಾಗಿದೆ. ನೋಡಿ, ಈಗ ಸುತ್ತಲೂ ಹೂವು ಹಾಕಿದ್ವಿ. ಜವನ ಮರಗ ಕೂಡ ಮಧ್ಯದಲ್ಲಿ ಕಲರ್ ಸಾಮಂತಿಗೆ, ರೋಜು ಹೂವು ಎಲ್ಲ ಜೋಡಿಸಿದ್ದೀವಿ. ಚೆಂಡು ಹೂವು ಕೂಡ ಜೋಡಿಸ್ಬೋದು, ಅಥವಾ ಕೆಲವು ಶೋ ಹೂವುಗಳು ಬರುತ್ತಲ್ಲ ಅದನ್ನು ಕೂಡ ಸುತ್ತಲೂ ಇಕ್ಕಿ ಏನೇನು ಪ್ರಕೃತಿಯಲ್ಲಿ ಹೂಗಳು ಸಿಗುತ್ತೋ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಈ ಒಂದು ಬದುಕಮ್ಮಗೆ. ಕೆಲವರು ಬದುಕಮ್ಮ ಅಂದರೆ ಮಹಾ ಗೌರಿ ಅಂತಾರೆ. ಸೊ ಗೌರಿ ರೂಪನ್ನು ಕೂಡ ಅದು ಕಟ್ಟಿ ಮೇಲ್ಗಡೆ ಮಧ್ಯದಲ್ಲಿ ಒಂದು ಕೋಲನ್ನು ಸಿಕ್ಕಿಸಿ ತಾಯಿನ ಮಧ್ಯದಲ್ಲಿಕ್ಕೆ ಆ ತಾಯಿ ಕೂಡ ಹೂಗಳನ್ನು ರಾಶಿಯನ್ನು ಒತ್ತೋ ರೀತಿ ಕೂಡ ಗ್ರ್ಯಾಂಡಾಗಿ ಕೂಡ ಆಚರಣೆ ಮಾಡ್ತಾರೆ. ನಾವು ಸಿಂಪಲ್ಲಾಗಿ ಆಚರಣೆ ಮಾಡಿ ತೋರಿಸ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಈ ಬದುಕಮ್ಮ ರೆಡಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂತು. ಸೊ ಯಾವುದೇ ದಾರಾಗಿರ ಏನೂ ಕಟ್ಟಿಲ್ಲ, ಕ್ಲೀನಾಗಿ ಕೂತಿದೆ. ತಲೆ ಮೇಲೆ ಎತ್ಕೊಂಡ್ರು ಕೂಡ ಒಂದು ಹೂವು ಕೂಡ ಬೀಳಲಿಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ಈಗ ರೋಜಾ ಹೂವು ಹಾಕ್ತಾಯಿದ್ದೀವಿ. ಹಾಗೆ ಸುತ್ತಲೂ ಹೂವು ಇಕ್ಕೊಂಡು ಬರ್ತಾ ಮಧ್ಯದಲ್ಲಿ ಹೂಗಳ ಪುಡಿಗಳು ಅಥವಾ ಎಲೆಗಳನ್ನ ತುಂಬ್ತಾ ಬರಬೇಕು. ಅಲ್ಲಿ ಪ್ರೆಸ್ ಮಾಡಬೇಕು ಮಧ್ಯದಲ್ಲಿ ಹೂವು ಅಥವಾ ಎಲೆ ಹಾಕಿದಾಗ. ಸೊ ಚೆನ್ನಾಗಿ ಹೂಗಳು ಗ್ರಿಪ್ಪಾಗಿ ಚೆನ್ನಾಗಿ ಕೂತ್ಕೊಳ್ಳಿ, ಅಲ್ಲಾಡದೆ ಅಂತ. ನೋಡಿ, ಒಂದೊಂದು ಹೂವು ಹಾಕ್ದಾಗೂ ಹಾಕ್ಕೊಂಬರ್ತಾಯಿದ್ದೀವಿ. ಸೊ ಕಡೆಯದಾಗಿ ದಿಂಡು ಕೂಡ ಇಕ್ತಾಯಿದ್ದೀವಿ. ಸೊ ತೊಗೊಂಬಂದಿದ್ವಿ ಇದನ್ನು ಸಹ ಡೆಕೋರೇಷನ್ಗೆ. ಆಮೇಲೆ ಮನೇಲಿ ಬಿಟ್ಟ ದಾಸವಾಳ ಹೂವು, ಎಲ್ಲೋ ದಾಸವಾಳ, ಬೆಟ್ಟದ ತಾವರೆ ಹೂವು ಕೂಡ ಮೇಲ್ಗಡೆ ಜೋಡಿಸಿದ್ವಿ. ನೋಡಿ, ಬದುಕಮ್ಮ ಅಷ್ಟು ಸುಂದರವಾಗಿ ಕಾಣ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ತುಂಬಾ ಟೈಮ್ ಇರುತ್ತದೆ, ನಿಧಾನಕ್ಕೆ ಜೋಡಿಸ್ಬೇಕು.
ನಿಮಗೂ ಇದ್ರ ಬಗ್ಗೆ ಏನಾರ ವಿಷಯ ಗೊತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೆಲ್ಲ ಯಾರೆಲ್ಲ ಈ ಬದುಕಮ್ಮನ ಮಾಡ್ತಿದ್ದೀರಾ ಅಂತಲೂ ತಿಳಿಸಿ. ಸೊ ನಾನು ಗೌರಿ ಇಬ್ಬರು ಇದನ್ನು ಡೆಕೋರೇಷನ್ ಮಾಡಿದ್ವಿ. ಹೇಗಿದೆ ನಮ್ಮ ಮನೆಯ ಬದುಕಮ್ಮ ಹೂವಿನ ಡೆಕೋರೇಷನ್? ಸೊ ಇಬ್ಬರು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊತಾ ಇದ್ದೀವಿ ನೋಡಿ. ಕೈಯಲ್ಲಿ ಇಟ್ಕೊಂಡ್ರು ಬೀಳಲಿಲ್ಲ, ಆಮೇಲೆ ತಲೆ ಮೇಲೆ ಒತ್ತು ತೋರಿಸ್ತೀವಿ. ಸೊ ನಾವು ಕೂಡ ಬೆಂಚ್ ಮೇಲೆ ಆ ಬದುಕಮ್ಮನನ್ನು ಕುಣಿಸಿ ಸುತ್ತಲೂ ನೃತ್ಯ ಮಾಡ್ತಾಯಿದ್ದೀವಿ ನೋಡಿ. ಚೆನ್ನಾಗಿದೆ ಅಲ್ಲ? ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋ ರೇಡಿಯೇಟಿಗೆ ಶೇರ್ ಮಾಡಿ ನೋಡಿ. ತಲೆ ಮೇಲೆ ಕೂಡ ಹೊತ್ಕೊಂಡಿದ್ದೀನಿ. ಸೊ ಒಂದು ಹೂವು ಕೂಡ ಬೀಳಲಿಲ್ಲ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮೇ ತುಂಬಾ ಚೆನ್ನಾಗಿ ಬಂತು ಅಂತ. ನಿಮಗೆಲ್ಲ ಈ ಬದುಕಮ್ಮ ಫ್ಲವರ್ ಡೆಕೋರೇಷನ್ ಹೇಗಂತು ಅಂತ ತಿಳಿಸಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಸುತ್ತಲೂ ಒಂದು ರೌಂಡ್ ಬರ್ತೀನಿ ನೋಡಿ. ಚೆನ್ನಾಗಿದೆ ಅಲ್ಲ? ಸೊ ಈ ಗೌರಿ ಕೂಡ ಹೊತ್ಕೊಂಡಿದ್ದಾಳೆ ನೋಡಿ. ಬದುಕಮ್ಮ ಹೇಗಿದೆ, ತುಂಬಾ ಚೆನ್ನಾಗಿದ್ದಾರಲ್ಲ. ಇದು ತಾಯಿ ಮಹಾಗೌರಿ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.